ಅದು ಟೇಸ್ಟ್ ಜಾಸ್ತಿ. ಹಾಗಾಗಿ ಕಾಯಿ ಹಾಲಕ್ಕೂ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನಮ್ಮ ಕೋಸ್ಟಲ್ ಜಾಸ್ತಿ ಚಿಕನ್ ಸಾರು ಜೊತೆ ನೀರು ದೋಸೆ ಮತ್ತು ರೊಟ್ಟಿ. ಸೂಪರ್. ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಆರಾಮ? ನಾನಿವತ್ತು ನಾಟಿ ಕೋಳಿ ಸಾರು ಮಾಡ್ತಿದ್ದೆ. ಸೊ ಅದಕ್ಕೆ ಎಂತೆಲ್ಲ ಬೇಕಂತ ನಾನು ಹೆಂಗೆ ಮಾಡ್ತೆ ಅಂತ ತೋರಿಸ್ತೀನಿ. ಇದು 1 kg ನಾಟಿ ಕೋಳಿನ ನಾವು ಶಾಪಿನ ತಗೊಂಬಪ್ಪತ್ತಿಗೆ ಅವರು ಪುಕ್ಕ ಅಂತ ಕರೀತಲ್ಲ, ಚಿಪ್ಪಡ ಅಂತ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಕರೀತು ನಾವು. ಅದನ್ನೆಲ್ಲ ನೀಟಾಗಿ ತೆಗೆದು ಸುಟ್ಟು ಕೊಡ್ತಾರೆ. ಅದು ತುಂಬ ನೀಟಾಗಿರತ್ತೆ. ಹಂಗಾಗಿ ನೀವೀಗ ಕಾಣ್ಬೋದು ಇಲ್ಲಿ ಸ್ಕಿನಲ್ಲಿ ನೋಡಿ ಎಲ್ಲ ಸುಟ್ಟಿದ್ರು. ಸೊ ಹಾಗೆ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಾವು ಒಂದು 4-5 ಸಲ ತೊಳ್ಕೊಂಡಿದ್ದೆ ನೀಟಾಗಿರಲಿ ಅಂತ. ಮತ್ತು ನನ್ನ ಬ್ಲಾಗಲ್ಲಿ ನಾನು ಫಸ್ಟ್ ಇದು ನಾಟಿ ಕೋಳಿ ಸಾರು ಮಾಡ್ತಾ ಇಪ್ಪದು. ಮೊದಲು ಬಾಯ್ಲರ್ ಚಿಕನ್ ಸುಕ್ಕ ಮತ್ತು ನೀರು ದೋಸೆ ಮಾಡಿದ್ದು ಶೇರ್ ಮಾಡಿದೆ. ಇದು ಫಸ್ಟು. ಫಾರಮ್ ಕೋಳಿಗಾದರೆ ನಾವು ಜಾಸ್ತಿ ವಿಸಿಲ್ ಹಾಕ್ಸ್ಕೊಂತ ಇಲ್ಲ, ಬಟ್ ಇದಕ್ಕೆ ಜಾಸ್ತಿ ವಿಸಿಲ್ ಬೇಕಾತ್ತು. ಈ ನಾಟಿ ಕೋಳಿಯಲ್ಲೂ ಡಿಫರೆಂಟ್ ಟೈಪ್ ಇರುತ್ತೆ. ಅಂದರೆ ಕೆಲವೊಂದು ಸ್ವಲ್ಪ ಓಕೆ ಜಾಸ್ತಿ ವಿಸಿಲ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು 3-4 ವಿಸಿಲ್ ಓಕೆ. ಕೆಲವೊಂದು ಸ್ವಲ್ಪ ಗಟ್ಟಿ ಇದ್ದರೆ 7-8 ವಿಸಿಲ್, ಮತ್ತು ಕೆಲವೊಂದು 10 ವಿಸಿಲು ಬೇಕಾತ್ತು. ಸೊ ನಾನೀಗ ನಾವು ತಗೊಬಂದು ಚಿಕನಿಗೆ ಒಂದು 8 ವಿಸಿಲ್ ಆದರೂ ಬೇಕಾಯ್ತು. ಸೊ 8 ವಿಸಿಲ್ ಹಾಕ್ಸ್ಕೊಂತ. ಈಗ ಅದಕ್ಕಿಂತ ಮುಂಚೆ ನಾನು ಅದಕ್ಕೆ ಈರುಳ್ಳಿ 2-3 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲೇ ರೆಡಿ ಮಾಡ್ಕೊಳೋದು, ಒಂದು ಕರಿಬೇವಿನ ಸೊಪ್ಪು 1 ಕಡ್ಡಿ ಫುಲ್ಲು, ಅರಿಶಿನ, ಉಪ್ಪು ಮತ್ತು ಹುಣಸೆ ರಸ. ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕಿದೆ. ಯಾಕಂತ ಅಂದರೆ ಬೆಳ್ಳುಳ್ಳಿ ನಾನು ಬ್ಲೆಂಡ್ ಮಾಡಿದೆ, ಬೆಳ್ಳುಳ್ಳಿ ಮತ್ತು ಶುಂಠಿನ. ಅದ್ರ ಜೊತೆ ಸ್ವಲ್ಪ ಕಾಯಿ ಇರಲಿ ಅಂತ ಹಾಕೋಣದಷ್ಟೇ. ಹಾಕೋ ಅವಶ್ಯಕತೆ ಇರೋದಿಲ್ಲ ಕಾಯಿ. ಮತ್ತು ನಾವು ಮಸಾಲ ಜೊತೆ ಕಾಯಿ ಮಿಕ್ಸ್ ಮಾಡಿದ್ರೆ ಸಾಕು. ನಾನಿಲ್ಲಿ ಸುಮ್ಮನೆ ಹಾಕೊಂಡಿದ್ದೆ, ಇದು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಫಾರಮ್ ಕೋಳಿಗಾದರೆ ನೀವು ಕಾಯಿ ಹಾಲು ತಗೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಬಟ್ ಇದಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ನಾಟಿ ಕೋಳಿ ಒಂಥರ ಹೆಂಗಂದರೆ ನೀವು ಹೆಂಗೆ ಮಾಡ್ರೂ ಅದು ರುಚಿ, ಅದು ಟೇಸ್ಟ್ ಜಾಸ್ತಿ. ಹಾಗಾಗಿ ಕಾಯಿ ಹಾಲಕ್ಕೂ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಟೊಮೆಟೊ ಹಾಕೋದಿಲ್ಲ, ಹುಣಸೆ ರಸ ಸಾಕತ್ತು. ಈ ನಾಟಿ ಕೋಳಿನ ಮಣ್ಣಿನ ಪಾತ್ರೆ ಬರುತ್ತಲ್ಲ ಅದರಲ್ಲಿ ಮಾಡಿ ತಿನ್ಕ ಸಕ್ಕತ್ತಂದರೆ ಅಷ್ಟು ರುಚಿ. ಅದು ನಾವು ತುಂಬ ಸಲ ಮಾಡೋದು ಮಣ್ಣಿನ ಪಾತ್ರದಲ್ಲೇ, ಬಟ್ ಅದಕ್ಕೆ ಟೈಮ್ ಜಾಸ್ತಿ ಬೇಕು. ಯಾಕಂದರೆ ಓಪನ್ ಪಾತ್ರದಲ್ಲಿ ಬೇಯಿಸೋದು, ಅದಕ್ಕೆ ಟೈಮು ಪೇಷನ್ಸ್ ಎರಡೂ ಬೇಕು. ನಮಗೀಗ ಟೈಮ್ ಇಲ್ಲ ನಮ್ಮ ಹತ್ರ. ಸೊ ಚಿಕನ್ ಸಾರಿಗೆ ನಾನು ತೆಂಗಿನಕಾಯಿ ಅದ್ರ ಜೊತೆ ಈ ಚಿಕನ್ ಪೌಡರ್ ಹಾಕಿ ರುಬ್ಬಿ ಇಟ್ಕಂತೆ. ಇದು ವಿಸಿಲ್ ಆದಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ. ಸ್ವಲ್ಪ ನೀರು ಹಾಕಿ ಕುದಿಸೋದು, ಸಿಂಪಲ್. ಇದು ಮಸಾಲಕ್ಕೆ 1 ಟೀ ಸ್ಪೂನ್ ಮೆಂತ್ಯ, 2 ಟೇಬಲ್ ಸ್ಪೂನ್ ಜೀರಿಗೆ, 4 ಟೇಬಲ್ ಸ್ಪೂನ್ ಕೊತ್ತಂಬರಿ, 3 ಟೇಬಲ್ ಸ್ಪೂನ್ ಕಾಳುಮೆಣಸು, 20 ಬ್ಯಾಡಗಿ ಮೆಣಸು, ಒಂದು 3-4 ಎಸ್ಲು ಕರಿಬೇವು, ಲವಂಗ 4-5, ಸಣ್ಣ ಕಡ್ಡಿ ಚಕ್ಕೆ. ಇದೆಲ್ಲ ನಾನು ಹೇಳ್ತಾ ಇರೋದು 2 kg ಚಿಕನಿಗೆ ಆಗುವಷ್ಟು ಮಸಾಲ ನಾವು ರೆಡಿ ಮಾಡಿ ಇಟ್ಕೊಂಡಿರೋದು. ಮತ್ತು ಇದೆಲ್ಲದನ್ನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಹೊರ್ಕೊಂಡ್ರು ಒಳ್ಳೆ ಆಯ್ತು. ಇಲ್ಲಾಂದ್ರೂ ಹಾಗೇನೂ ಮಾಡ್ಲಕ್ಕ. ಬಟ್ ಜಾಸ್ತಿ ದಿನ ಇಡೋಕ್ಕಾದಿಲ್ಲ. ತೆಂಗಿನೆಣ್ಣೆ ಹುರಿದು ಹಾಕಿದ್ರೆ 1 ವಾರ 2 ವಾರದೊಳಗೆ ಅದು ಖಾಲಿ ಮಾಡ್ರೆ ಬೆಟ್ರ್. ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಜಡ್ಡು. ಇಲ್ಲಾಂದರೆ 1 ತಿಂಗಳವರೆಗೆ ಇಡ್ಬೋದು. ಚಂದ ಮಾಡಿ ಹುರಿದು ಎಣ್ಣೆ ಅಂಥದ್ದು ಹಾಕಲಿಲ್ಲ ಅಂದರೆ ನಾವು 1 ಮಂತ್ ತನಕ ಇಡತ್ತೆ. ಆ ಥರ. ಮತ್ತೆಂತ ಅಂದರೆ ಜಾಸ್ತಿ ಮಂತ್ ಇಡೋಕ್ಕಿಂತ ಇದು ಆಗಾಗನೇ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಟೇಸ್ಟ್ ಜಾಸ್ತಿ. ಈಗ ಇದು ನಾವೆಲ್ಲ ಸಣ್ಣವ್ರ 20ಗೆ ಇದನ್ನ ಹೀಗೆ ತಿಂತಿದ್ದಿತ್ತು. ಮಸಾಲ ಹಾಕೋಕ್ಕಿಂತ ಮುಂಚೆ ತಿಂಬಕ್ಕೆ ಏನೋ ಒಂಥರ ಟೇಸ್ಟ್ ಅಲ್ಲಮ್ಮ. ಪರಿಮಳ. ಅದು ನಾಟಿ ಕೋಳಿ ಅಂದರೆ ತುಂಬ ಸ್ಮೆಲ್ ಬರುತ್ತೆ. ನನ್ನ ಮಕ್ಕಳಿಗೂ ಹಂಗೆ ಜಾಸ್ತಿ ಈ ಥರ ಮಸಾಲ ಹಾಕೋಕ್ಕಿಂತ ಮುಂಚೆನೇ ಕೊಡುತ್ತೆ. ಇದ್ರ ಸೂಪು ಟೇಸ್ಟ್ ಅಂತರ ಐತ್ಯಾ? ಸೂಪರಾ ಚಿಕನ್? ಓಕೆ, ಊಟ ನೀನು ಊಟ ಮಾಡ್ತೀಯಾ? ನಾನು ಊಟ ಮಾಡಿಸಿದಾ? ಕರೆಕ್ಟಾಗಿ ಬೆಂದಿತ್ತು. ಸೀಸರ್ ಇದ್ರೊಳಗಿತ್ತು, ಇದ್ರ ಕಪ್ ಬ್ಲ್ಯಾಕ್. ಹಾಂ ಆಯ್ತಾ? ಮಕ್ಳಿಗೆ ಖಾರ ಅಷ್ಟು ಇಷ್ಟ ಆಗ್ತಿಲ್ಲಲ್ಲ. ಈಗ ಮಸಾಲ ಹಾಕಿ ಬೇಕಾದರೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡ್ರು ಲೈಕ್ ಇರುತ್ತೆ. ನಾವು ಹೆಚ್ಚಾಗಿ ಹಾಕೋದಿಲ್ಲ. ರೊಟ್ಟಿ ನೀರು ದೋಸೆ ಎಲ್ಲ ಸಕ್ಕ. ನೀರು ದೋಸೆ ಈಗ ಅವ್ರು ತಿಂತಿದ್ರು, ನಾನು ರೊಟ್ಟಿ ಜೊತೆ ತಿಂತಾ ಇದ್ದೀನಿ. ಮಣ್ಣಿನ ಪಾತ್ರದಲ್ಲಿ ಮಾಡ್ತಿದ್ರು ಸಕ್ಕತ್ತಿರುತ್ತೆ. ಮಣ್ಣಿನ ಪಾತ್ರದಲ್ಲಿ ಮಾಡಿ ತಿಂದರೆ ಸ್ವಲ್ಪ ಚಿಕನ್ ಪೌಡರ್ ಹಾಕೊಂಡೆ, ಸ್ವಲ್ಪ ಸ್ಪೈಸ್ ಜಾಸ್ತಿ ಇರಲಿ ಅನ್ಕೊಂಡು.
ತುಂಬ ಕಡಿಮೆ ಯಾರು ಅಷ್ಟು ಲೈಕ್ ಆತಿಲ್ಲ ಚಿಕನ್ನಿಗೆ. ಖಾಲಿ ಮಾಡಿದ್ಯಾ? ಚಿಕನ್ ತಿನ್ನೋ. ಸೂಪರಾ. ಹೋ 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 ಹೋ. ಈಗ ನಾನು ಊಟ ಮಾಡ್ತೆ. ರೊಟ್ಟಿ. ರೊಟ್ಟಿ ಜೊತೆ ಚಿಕನ್ ಸಾರು, ನಾಟಿ ಕೋಳಿ ಸಾರು. ನಮ್ಮ ಕೋಸ್ಟಲ್ ಏರಿಯಾದ ಜಾಸ್ತಿ ಚಿಕನ್ ಸಾರು ಜೊತೆ ನೀರು ದೋಸೆ ಮತ್ತು ರೊಟ್ಟಿ ಇದೆಲ್ಲ ಇಷ್ಟಪಡತ್ತೆ ನಾವು ಜಾಸ್ತಿ. ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಅಲ್ಲ, ಅಕ್ಕಿಯಿಂದ ಮಾಡೋದಿದ್ದು. ಈ ಥರ ಇಷ್ಟ ಹಾಕೊಂಡು ಫುಲ್ ಹುಡಿ ಮಾಡ್ಕೊಂಡು ಇದಕ್ಕೆ ಚಿಕನ್ ಸಾರು ಹಾಕೊಂಡು ತಿನ್ಬೇಕು. ಸಕ್ಕತ್ತಾಗತ್ತೆ. ಸೂಪರ್. ಮಿಕ್ಸಿಂಗ್ ಮಾಡಿ ಈ ಥರ ಮಿಕ್ಸ್ ಮಾಡಿ ತಿನ್ಕೋ, ಸಕ್ಕತ್ತಾಗತ್ತೆ.